ವಂದೇ ಮಾತರಂ ಕಡ್ಡಾಯ ಆದೇಶ, ಕ್ರಾಂತಿ ಗೀತೆಗೆ ರಾಷ್ಟ್ರೀಯ ಮನ್ನಣೆ, ದೇಶಭಕ್ತಿ ಜಾಗೃತಿಗೆ ಪೂರಕ. ನಮಸ್ಕಾರ ವೀಕ್ಷಕರೇ, BNN ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾನು ನಾಗೇಶ್. ಭಾರತವು ತನ್ನ ಐಕ್ಯತೆ, ಸಹಿಷ್ಣುತೆ ಮತ್ತು ವೈವಿಧ್ಯತೆಯಿಂದ ಪ್ರಸಿದ್ಧವಾಗಿದೆ. ಒಟ್ಟು ಜನರ ಭಾವನೆ, ದೇಶಭಕ್ತಿ, ನೀತಿಗಳು ಮತ್ತು ಸಂವೇದನೆಗಳ ಸಂಕಲನವಾಗಿದೆ. ಇತ್ತೀಚೆಗೆ ಭಾರತ ಸರ್ಕಾರದ ಕೇಂದ್ರ ಗೃಹ ಸಚಿವಾಲಯ ಹೊರಡಿಸಿರುವ ಮಾರ್ಗಸೂಚಿ ಪ್ರಕಾರ ವಂದೇ ಮಾತರಂ ಗೀತೆಯ ಎಲ್ಲ 6 ಚರಣಗಳನ್ನು ಅಧಿಕೃತ ಕಾರ್ಯಕ್ರಮಗಳಾದ ಶಾಲೆಗಳಲ್ಲಿ ಮತ್ತು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಹಾಡೋದನ್ನು ಕಡ್ಡಾಯ ಮಾಡಲಾಗಿದೆ. ಈ ಮಾರ್ಗಸೂಚಿ ವಂದೇ ಮಾತರಂ ರಾಷ್ಟ್ರಗೀತೆಯ ಪ್ರಾರಂಭದ ಸ್ಮರಣಾರ್ಥೇಶ ಮತ್ತು ಸಾಂಸ್ಕೃತಿಕ ಚಿತ್ರಪಟದ ಮಹತ್ವವನ್ನು ಬಲಪಡಿಸುವ ಉದ್ದೇಶದಿಂದ ಹೊರಬಂದಿದೆ. ಗೃಹ ಸಚಿವಾಲಯದ ಆಧಾರದಂತೆ ವಂದೇ ಮಾತರಂ ಗೀತೆಯ ಈ ಪೂರಕ ಆವೃತ್ತಿಯನ್ನು ಸರ್ಕಾರಿ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರೀಯ ಘೋಷಣೆಯಾಗಿ ಬಳಸಬೇಕು ಮತ್ತು ರಾಷ್ಟ್ರೀಯ ಗೀತೆ ಜನಗಣಮನ ನಿಗದಿತಕ್ಕಿಂತ ಮೊದಲೇ ಇದನ್ನು ಹಾಡಬೇಕು ಅಂತ ಆದೇಶವನ್ನು ಹೊರಡಿಸಲಾಗಿದೆ. ಏನಿದು ಸ್ಟೋರಿ ನೋಡೋಣ ಬನ್ನಿ. ವಂದೇ ಮಾತರಂ ಎಂಬ ಗೀತೆಯನ್ನ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ರಚಿಸಿದರು. ಇದನ್ನು ಆನಂದ ಮಠ ಎಂಬ ಸಾಹಿತ್ಯದ ಭಾಗವಾಗಿ 1875ರಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಈ ಗೀತೆಯು ಹೋರಾಟ ಮತ್ತು ಏಕತೆಯ ಸಂಕೇತವಾಗಿ ಪ್ರಚಲಿತವಾಗಿ ಹಾಡಲಾಯಿತು. 1950ರಲ್ಲಿ ಭಾರತದ ಸಂಯುಕ್ತ ಸಭೆ ಈ ಗೀತೆಗೆ ರಾಷ್ಟ್ರೀಯ ಗೀತೆಯಂತ ಮಾನ್ಯತೆ ಕೊಟ್ಟಿತ್ತು. ಇದರಿಂದಲೂ ಈ ಗೀತೆಯ ಭೂಮಿಕೆ ಮತ್ತು ಪ್ರಾಮಾಣಿಕತೆ ಬಹಳ ಉನ್ನತ ಮಟ್ಟಕ್ಕೆ ಏರಿತು. ಗೌರವಾನ್ವಿತವಾದ ಈ ಗೀತೆ ಈಗ ರಾಷ್ಟ್ರೀಯ ಕಾರ್ಯಕ್ರಮಗಳು, ಪದ್ಮ ಪ್ರಶಸ್ತಿ ಸಮಾರಂಭಗಳು ಮತ್ತು ಶಾಲಾ ಸಭೆಗಳಲ್ಲಿ ಹಾಡಬೇಕು ಅಂತ ಸರ್ಕಾರದ ನಿರ್ದೇಶನ ಜಾರಿ ಮಾಡಲಾಗಿದೆ. ಒಂದು ದೇಶದಲ್ಲಿ ರಾಷ್ಟ್ರಭಕ್ತಿ ಒಂದು ಅಂತರಂಗಿಕ ಭಾವನೆಯಾಗಿದೆ. ಅದು ಕಷ್ಟದ ವೇಳೆಯಲ್ಲಿ ನಮ್ಮ ಒಗ್ಗಟ್ಟನ್ನ ಮತ್ತು ಗೌರವವನ್ನ ಪ್ರತಿಬಿಂಬಿಸುತ್ತೆ. ವಂದೇ ಮಾತರಂ ಗೀತೆಯ ಆಳದಲ್ಲಿ ಇರುವ ಸ್ವಾತಂತ್ರ್ಯ ಸಂಗ್ರಾಮದ ಶಕ್ತಿ ಜಾತಿ ಧರ್ಮದ ಭೇದವನ್ನ ಮೀರಿ ಜನರನ್ನ ಒಂದು ಮಾಡಿದೆ. ಕೇಂದ್ರ ಸರ್ಕಾರದ ನಿರ್ಧಾರವು ಈ ಗೀತೆಯ ಎಲ್ಲ 6 ಚರಣಗಳನ್ನ ಅಧಿಕೃತವಾಗಿ ಹಾಡೋದನ್ನ ಕಡ್ಡಾಯಗೊಳಿಸಿದೆ. ಇದನ್ನ ದೇಶಭಕ್ತಿಗೆ ಮತ್ತು ಸ್ವಾತಂತ್ರ್ಯ ಸಂಘರ್ಷದ ಸಂಕೇತವಾಗಿ ಹೊಸದಾಗಿ ಜಾಗೃತಿಸಲು ಬಲಪಡಿಸುವ ಉದ್ದೇಶದಿಂದ ಹೊರಬಂದಿದೆ. ಈ ನಿರ್ಧಾರವು ಒಂದು ಕಡೆ ರಾಷ್ಟ್ರೀಯ ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಐಕ್ಯತೆಯನ್ನ ಬಲವಾಗಿ ಪ್ರತಿಪಾದಿಸುವ ವ್ಯವಹಾರವಾಗಿ ಕಾಣಬಹುದು. ವಂದೇ ಮಾತರಂ ರಚನೆಗೂ 150 ವರ್ಷ ಪೂರ್ತಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಗೀತೆಗೆ ಇತಿಹಾಸದ ಪ್ರಾಮುಖ್ಯತೆಯನ್ನ ಮತ್ತೊಮ್ಮೆ ಒತ್ತು ಕೊಡಲು ಮುಂದಾಗಿದೆ. ಆದರೆ ಈ ಆದೇಶವು ವೈವಿಧ್ಯತೆಯ ಸಂವೇದನೆ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸ್ಥಿತಿಗಳ ಮೇಲೆ ಪರಿಣಾಮ ಬೀಳಬಹುದೇ ಅನ್ನೋ ಪ್ರಶ್ನೆಯನ್ನು ಕೆಲವರು ಕೇಳ್ತಾ ಇದ್ದಾರೆ. ಧಾರ್ಮಿಕ ಸಂಘಟನೆಗಳು ಮತ್ತು ಸಂವಿಧಾನ ವಿರೋಧವಾಗಿ ಇದು ಧರ್ಮ ಸ್ವಾತಂತ್ರ್ಯಕ್ಕೆ ಹಾನಿಕರ ಅಂತ ತೀರ್ಪನ್ನು ನೀಡ್ತಾ ಇವೆ. ಕೆಲವು ಪಂಕ್ತಿಗಳಲ್ಲಿರುವಂತಹ ಧಾರ್ಮಿಕ ಸಂಕೇತಗಳು ಕೆಲವು ಸಮುದಾಯಗಳಿಗೆ ಅಸಹನೀಯವಾಗಿದೆ ಅನ್ನೋ ದೃಷ್ಟಿಯಲ್ಲಿ ನೋಡಲಾಗ್ತಾ ಇದೆ. ಜಮಿಯತ್ ಉದ್ದಾರ್ ಉಲಾಮಾ ಇ ಹಿಂದ್ ಅಧ್ಯಕ್ಷರು ಈ ಆದೇಶವನ್ನು ವೈಯಕ್ತಿಕ ಧರ್ಮ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಅಂತ ಖಂಡಿಸಿದ್ದಾರೆ ಮತ್ತು ಕೆಲವು ವರ್ಗಗಳಿಗೆ ಇದು ಸಂವಿಧಾನದ ಅಂತರ್ವಿರುದ್ಧವಾದ ಪ್ರಭಾವ ಹಾಗೂ ಸಮಾನಾವಕಾಶದ ಹಾನಿಯನ್ನು ಉಂಟು ಮಾಡುತ್ತೆ ಅನ್ನೋ ವಾದವನ್ನು ಕೂಡ ಮುಂದಿಟ್ಟಿದ್ದಾರೆ. ಇತರ ರಾಜಕೀಯ ಪಕ್ಷಗಳು ಮತ್ತು ವಲಯಗಳು ಇದನ್ನು ರಾಜಕೀಯ ಪ್ರಯೋಜನಕ್ಕಾಗಿ ಉದ್ದೇಶಿತ ಅಂತ ವಿವೇಚಿಸಿದ್ದಾರೆ ಮತ್ತು ರಾಷ್ಟ್ರಗೀತೆ ಜೊತೆಗೆ ರಾಜಕೀಯ ಪ್ರೇರಣೆಯನ್ನೂ ಜೋಡಿಸಿಕೊಂಡಿರುವ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ವಿರೋಧಗಳು ವೈವಿಧ್ಯತೆಯ ಗೌರವ, ಸಂವಿಧಾನ ಬದ್ಧತೆ ಮತ್ತು ರಾಜಕೀಯ ಸಾಂಸ್ಕೃತಿಕ ಸಮನ್ವಯದ ಬಗ್ಗೆ ಗಂಭೀರ ಚರ್ಚೆಗೆ ದಾರಿಯಾಗಿದೆ. ವಂದೇ ಮಾತರಂ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಯನ್ನ ಪ್ರತಿಬಿಂಬಿಸುತ್ತೆ. ಇದನ್ನ ಅತ್ಯಂತ ಗೌರವದ ಸಹಿತ ಆಡೋದರಿಂದ ಯುವ ಜನತೆಗೆ ಇತಿಹಾಸದ ಮಹತ್ವ ಮತ್ತು ದೇಶಭಕ್ತಿ ಭಾವನೆ ಹೃದಯಂಗಮವಾಗುತ್ತೆ. 150 ವರ್ಷದ ಸಂಪ್ರದಾಯವನ್ನ ಮತ್ತೆ ಗಮನ ಸೆಳೆಯೋದು, ಅದರ ಮಟ್ಟಿಗೆ ಪುನಃ ಒತ್ತು ಕೊಡೋದು ನಮ್ಮ ಪೈಪೋಟಿ ಭರಿತ ವಿಶ್ವದಲ್ಲಿ ನಮ್ಮ ಸಾಂಸ್ಕೃತಿಕ ಶಕ್ತಿಯನ್ನ ಹಂಚಿಕೊಳ್ಳಲು ಸಹಾಯ ಮಾಡುತ್ತೆ. ರಾಷ್ಟ್ರೀಯ ಹಬ್ಬಗಳು, ಪದ್ಮ ಪ್ರಶಸ್ತಿ ಸಮಾರಂಭಗಳು, ದೇಶದ ಅತಿದೊಡ್ಡ ಕಾರ್ಯಕ್ರಮಗಳು ಎಲ್ಲ ಕಡೆ ವಂದೇ ಮಾತರಂನಲ್ಲಿ ಸಭಾತ್ಮಕ ಶ್ರದ್ಧೆಯನ್ನ ಕಾಣೋದು ಒಕ್ಕೂಟದ ಸಂಕೇತ.
ಸಂವಿಧಾನಾತ್ಮಕ ಸ್ವಾತಂತ್ರ್ಯ. ಯಾವುದೇ ನಿರ್ಧಾರವು ದೇಶದ ಸಂವಿಧಾನದಿಂದ ಪ್ರತ್ಯೇಕವಾಗಿ ವ್ಯಕ್ತಿಯ ಧರ್ಮ ಸ್ವಾತಂತ್ರ್ಯಕ್ಕೆ ಹಾನಿಕಾರಕವಾಗಿ ಕಾಣಬಾರದು. ಸಾಮೂಹಿಕ ಒತ್ತಡ. ಭಾರತೀಯ ನಾಗರಿಕರು ತಮ್ಮ ಸ್ವಂತ ಅಭಿಪ್ರಾಯಕ್ಕೆ ಹಕ್ಕು ಹೊಂದಿರುವವರು ಮತ್ತು ಯಾವುದೇ ಒತ್ತಡವು ಸಂವೇದನೆಯನ್ನ ಗೆದ್ದೀತು. ಪೂರ್ವಗಣಿತ ರಾಜಕೀಯ ಪ್ರಭಾವ. ಈ ನಿರ್ಧಾರವು ಚುನಾವಣೆ ಪ್ರೇರಿತ ಅನ್ನೋ ಆರೋಪಗಳನ್ನು ತಪ್ಪಿಸಿಕೊಳ್ಳಲು ಸರ್ಕಾರ ಸ್ಪಷ್ಟ ನಿರ್ಧಾರದ ಮೂಲಕ ಸಂವಹನ ಮಾಡಬೇಕು. ಒಂದೇ ಮಾತ್ರ ಒಂದು ಗೀತೆಯಲ್ಲ, ಅದು ಭಾರತದ ಹೊಳೆಯುತ್ತಿರುವ ಹೃದಯ ಮತ್ತು ಸ್ವಾತಂತ್ರ್ಯ ಸಂಗ್ರಾಮದ ಸಂಕೇತ. ಅದರ ಕಡ್ಡಾಯಗೊಳಿಸುವ ನಿರ್ಧಾರವು ರಾಷ್ಟ್ರೀಯ ಐಕ್ಯತೆ, ಸಂವಿಧಾನಾತ್ಮಕ ಮೌಲ್ಯ ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಸಂವೇದನೆ ನಡುವೆ ಸಮತೋಲನ ಸಾಧಿಸುವ ಮಹತ್ವದ ನಿರ್ಧಾರವಾಗಿದೆ. ಈ ನಿರ್ಧಾರವನ್ನು ಸ್ವಾಗತಾರ್ಹವಾಗಿ ನೋಡಿದರೆ ಅದು ಭಾರತೀಯರು ತಮ್ಮ ಇತಿಹಾಸ, ಸಂಸ್ಕೃತಿ ಮತ್ತು ರಾಷ್ಟ್ರಭಕ್ತಿಯ ಸ್ಮರಣೆಯನ್ನು ಹೊಸದಾಗಿ ಒಮ್ಮೆ ಆಚರಿಸುವ ಅವಕಾಶವನ್ನು ನೀಡುತ್ತೆ. ಆದರೆ ವೈವಿಧ್ಯತೆಯ ಗೌರವ ಮತ್ತು ಪ್ರತಿ ನಾಗರಿಕನ ಸಂವಿಧಾನಾತ್ಮಕ ಹಕ್ಕುಗಳ ಬಗ್ಗೆ ಸೂಕ್ಷ್ಮ ಚಿಂತನೆ ಮತ್ತು ಸಂವಹನವನ್ನು ನೋಡಿಕೊಂಡೇ ನಾವು ಒಂದಾಗಿ ಸಾಗಬೇಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನ್ ಒತ್ತಿ. ನಮಸ್ಕಾರ.